ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೀತಾಂಜಲಿ ಲಾಗ್. ಸೊ ಟ್ರೈಲರ್ ನೋಡಿದೆ, ಸಿನಿಮಾ ಗೊತ್ತಾಗಲ್ಲ. ಸೊ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಏನು ವಿಶೇಷ ಅಂತ ಗೊತ್ತಾಗುತ್ತೆ. ಸೊ ಇದು 2 ದಿನದ ಲಾಗ್, ಅದನ್ನು ನಾನು ಒಂದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಶಿವರಾತ್ರಿಗೆ ನಾವು ನಮ್ಮ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಮನೆ ಒರೆಸೋದೇ ಒಂದು ದೊಡ್ಡ ಟಾಸ್ಕ್. ಸೊ ಮನೆ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಕೆಲಸ ಮಾಡಿದ್ರೆ ಅಲ್ವಾ ಚೆನ್ನಾಗಿ ಕಾಣಿಸೋದು. ಸೊ ಮನೆಯೆಲ್ಲ ಹೊರಸಾಯಿತು. ಸೊ ಆಲ್ಮೋಸ್ಟ್ 1.5 ಅವರ್ ಬೇಕಾಗುತ್ತೆ ಎಲ್ಲ ಎತ್ತು ಮಾಡೋಷ್ಟರಲ್ಲಿ. ಅಂದರೆ ಮನೆ ಹೊರಸೆಲ್ಲ ಆಗಿತ್ತಲ್ಲ. ಸೊ ದೇವ್ರ ಮನೆ ಕೆಲಸ ಮಾಡ್ಕೊಬಿಡೋದ ಅಂತ ಹೇಳಿಬಿಟ್ಟು ದೇವ್ರ ಸಾಮಾನೆಲ್ಲ ತೆಗ್ದು ಆಚೆ ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನಾಗೆಲ್ಲನೂ ಒರೆಸಿ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಹೋಗಿ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳ್ಕೊಬಂದು ಇಟ್ಕೊಂಡಿದ್ದೀನಿ. ಸೊ ಹಬ್ಬ ಅಲ್ವಾ, ಎಷ್ಟಕ್ಕಿದೆಯಾ ತಿಂತದಂತ. ನಾನು ಫೋನಲ್ಲಿ ಇದು ಗ್ಯಾಸ್ ಒರೆಸೋ ವಿಡಿಯೋ ಇದ್ದರೆ ಡಿಲೀಟ್ ಮಾಡಿದ್ಯಾ ತಾನೇ? ಡಿಲೀಟ್ ಮಾಡಿದ್ಯಾ? ಸಾಕ್ಬಿಡು, ಚಂದಾಗಿ ಇಟ್ಕೊಂಡ್ರಾಯ್ತು. ನೀರಿಲ್ಲೇ ಅದೆಲ್ಲ ಎತ್ಕೊ ಹಾಕೋ. ಇದೇನನ್ನ ಮಾಡಿ ನೋಡ್ತೀನಿ. ನೀರು ಎಷ್ಟು ಹಾಕ್ಬೇಕು ನೋಡ? ಎಷ್ಟು ಇಕ್ಬೇಕು ನಿಂಗೆ ಗೊತ್ತಿಲ್ಲ, ಹೇಳ್ಕೊಡ್ಲಿ ನಿನಗೆ. ಸೊ ಇವಾಗ ನಮ್ಮ ಮನೆಯವರು ರೈಸ್ ಮಾಡಿದ್ದಾಯಿತು, ನಾವು ಊಟ ಮಾಡಿದ್ದು ಆಯಿತು. ಸುಮ್ಮನೆ ಕುತ್ಕೊಂಡು ಏನು ಮಾಡೋದ ಅಂತ ಹೇಳಿ ಕೈಗೆ ಮೆಹಂದಿ ಹಾಕ್ಕೊಳ್ಳೋದ ಅಂತ ಹೇಳಿ ಒಂದು ಡಿಸೈನ್ ಸರ್ಚ್ ಮಾಡಿದೆ. ಓಕೆ, ಡಿಸೈನ್ ಹಾಕ್ಕೊಳ್ಳೋದ ಅನ್ನಿಸ್ತು. ಸೊ ಅದರಿಂದ ನಾನು ಈ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೆ? ಆಮೇಲೆ ಪೂಜೆಗೆ ಹೆಂಗೆ ಹೂವು ಬೇಕಲ್ಲ, ಸೊ ನಮ್ಮ ಮನೆಯವ್ರು ಬಿಡಿ ಹೂವು ತೊಗೊಬರ್ತೀನಿ, ಅದನ್ನೇ ಕಟ್ಕೊ ಅಂತ ಅಂದರು. ಬಿಕಾಸ್ ಈಗ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದಲ್ವಾ. ಸೊ ಅದರಿಂದ ಹೂವು ತೊಗೊಬಂದು ಕೊಟ್ಟರು. ನಾನು ಹೂವನ್ನೆಲ್ಲ ಕುತ್ಕೊಂಡು ಕಟ್ತಾ ಇದೆ. ಕಟ್ಟಿ ಎತ್ತಿಟ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ನೈಟೇ ರಂಗೋಲಿಗೆಲ್ಲ ಬರೆದ್ಬಿಡೋದ ಅಂತ ಹೇಳಿಬಿಟ್ಟು ನೈಟೇ ರಂಗೋಲಿ ಎಲ್ಲ ಬರೆದ್ಬಿಟ್ಟು ಎನಿವೇ ಮನೆಯೆಲ್ಲ ಒರೆಸಿದ್ನಲ್ಲ. ಸೊ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಟ್ಟೆ. ನಾನು ಆಮೇಲೆ ಹೂವು ಎಲ್ಲ ತೊಗೊಬಂದೆ, ಅಲ್ಲಿ ಇಟ್ಕೊಂಡೆ. ಆಮೇಲೆ ದೇವ್ರ ಸಾಮಾನು ಹೆಂಗೂ ತೊಳೆದಿಟ್ಟಿದ್ನಲ್ಲ, ಸೊ ಅದಕ್ಕೆ ಎಲ್ಲನೂ ವಿಭೂತಿ ಎಲ್ಲ ಹಾಕಿ ಇಟ್ಬಿಟ್ಟು ಬೆಳಗ್ಗೆ 5:30ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು 5:45, 6 ಆಗಿತ್ತು. ಅಷ್ಟರಲ್ಲೆಲ್ಲನೂ ಮನೇಲಿ ಪೂಜೆ ಉಂಟು. ಯೂಶ್ವಲಿ ನಮ್ಮ ಮನೇಲಿ ಹಬ್ಬ ಏನಾದರೂ ಬಂತು ಅಂದರೆ ಬೇಗನೆ ಪೂಜೆ ಮಾಡಿಬಿಡ್ತೀವಿ. ಸೊ ಬೆಳಿಗ್ಗೆ ನೈಟಲ್ಲಿ ತೋರಿಸಿಲ್ಲ, ಸೊ ಬೆಳಿಗ್ಗೆಲ್ಲೂ ತೋರಿಸೋದ ಅಂತ ಹೇಳಿ. ಇದು ನಾವಿರೋ ಅಂಥ ಜಾಗ ಹೆಂಗಿದೆ, ನಿಮಗೆಲ್ಲ ಏನನ್ಸುತ್ತೆ? ನೀವೆಲ್ಲ ಯಾವ್ಯಾವ ಜಾಗದಲ್ಲಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಬಿಕಾಸ್ ನನ್ನ ವಿಡಿಯೋ ಎಲ್ಲಿವರೆಗೂ ಹೋಗ್ತಿದೆ ಅಂತ ಗೊತ್ತಾಗಲಿ ಅನ್ನೋ ಒಂದೇ ಕಾರಣಕ್ಕೆ. ಸೊ ನಮ್ಮ ಮನೆಗೆ ಮಾದೇಶ್ವರ ಬೆಟ್ಟದ ಪ್ರಸಾದ ಬಂದಿತ್ತು. ಸೊ ನಾವು ಹೋಗೋಕ್ಕಾಗಿಲ್ಲ ಈ ಸತಿ. ಅದೇ ಅಲ್ವ ದೇವ್ರ ಮಹಿಮೆ ಅಂತ ಹೇಳೋದು. ಸೊ ಅದಾದಮೇಲೆ ನಾವು ನಮ್ಮ ಮನೆಯವರಿಬ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದ ಅಂತ ಹೋದ್ವಿ. ಇಲ್ಲಿ ನಾವು ಹೋಗಿದ್ದಂಥ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಅದು ಒಂಥರ ಬೆಟ್ಟದ ಮೇಲೆ ಇರೋವಂಥ ದೇವಸ್ಥಾನ. ದೇವಸ್ಥಾನ ಒಳಗಡೆ ಸಿಗ್ತಾಯಿದ್ರು, ಆಚೆ ಕಡೆ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸುತ್ತ ಎಲ್ಲ ಬೇರೆ ಬೇರೆ ದೇವ್ರ ಫೋಟೋಗಳೆಲ್ಲ ಹಾಕಿದ್ರು. ಅಲ್ಲಿ ಮಂಜುನಾಥನ ಫೋಟೋ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಸರಿ ಆಯಿತು ಅಂತ ಹೇಳಿ ನಾವು ದೇವ್ರ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಮನೆಯವರು ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸರಿ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ನಮ್ಮ ಮನೆಯವ್ರಿಗೆ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರ ಹತ್ರ ಏನೋ ಮಾತಾಡ್ಕೊಂಡು ನಿಂತಿದ್ರು. ನಾವು ಮೇಲಿಂದ ವ್ಯೂಸ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಆ ಕಡೆ ಒಂದು ಶಿವನ ಪ್ರತಿಮೆ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸರಿ ಆಯಿತು, ಆ ಕಡೆ ಫೋಟೋಸ್ ತಗೊಬರೋದ ಅಂತ ಹೋದ್ವಿ. ಇವರು ನಮ್ಮ ಮನೆಯವರ ಫ್ರೆಂಡ್ ಸತೀಶ್ ಅಣ್ಣ ಅಂತ ಹೇಳಿ, ಮತ್ತು ಅವರು ಅವರ ಸಿಸ್ಟರ್ಸು ಮತ್ತು ಬ್ರದರ್ಸು. ಸೊ ನನಗೆ ಅವ್ರ ಪರಿಚಯ ಅಷ್ಟಿಲ್ಲ, ಅಣ್ಣನ ಪರಿಚಯ ಮಾತ್ರ ಇದೆ ನನಗೆ. ಸರಿ ಅಂತ ಹೇಳ್ಬಿಟ್ಟು
ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಫೋಟೋ ತಗೊಳ್ಳೋದ ಅಂತ ಹೋದ್ವಿ. ಬಟ್ ಆದರೆ ತುಂಬ ಕೂದಲೆಲ್ಲ ತುಂಬ ಹಾರಾಡ್ತಿತ್ತು, ನಾವು ಅಷ್ಟು ಇದು ಮಾಡ್ಕೊಳಕ್ಕಾಗಿಲ್ಲ. ಓಕೆ ಅಂತ ಹೇಳಿ ಅಟ್ಲೀಸ್ಟ್ ಇರಲಿ ಒಂದೆರಡು ವೀಡಿಯೋಸ್ ತೊಗೊಂಡ್ವಿ. ಸೊ ನಾವಿಷ್ಟು ಜನ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಅದಾದಮೇಲೆ ಆ ಕಡೆ ಸೈಡ್ ಹೋಗೋದು ಅಲ್ಲೊಂದು ತುಂಬ ಗಾಳಿ ಬರ್ತಿತ್ತು. ಸೊ ನಮ್ಮನೆಯವ್ರು ಫೋಟೋ ತೆಗಿತೀನಿ ಕೊಡು ಅಂದರು. ಬಟ್ ಎಷ್ಟೊಂದು ಗಾಳಿ ಬರ್ತಿದ್ದಲ್ಲ, ಬೇಡ ಅಂತ ಅಂದೆ. ಆಮೇಲೆ ನಾನು ಅವಾಗೆ ತೋರಿಸಿದ್ನಲ್ಲ ಶಿವ ಅದು ಇದೆ, ಅದರಿಂದ ಮುಂದೆ ಬಂದ್ವಿ. ಇಲ್ಲಿ ಶಿವಲಿಂಗ ಇತ್ತು. ಸೊ ನಮ್ಮ ಮನೆಯವ್ರು ನೋಡಿ ಎಷ್ಟು ಬುದ್ಧಿವಂತರು. ಎಲ್ಲರೂ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಗಣೇಶನಿಗೆ ಕೈ ಮುಕ್ಕೊಂಡು ಹೋದರೆ, ಇವರು ವಾಪಸ್ ಬರ್ಬೇಕಾದ್ರೆ ಅವರು ಅವ್ರ ಫ್ರೆಂಡು ಗಣೇಶನಿಗೆ ಕೈ ಮುಗಿಯೋಕ್ಕೆ ಹೋಗಿದ್ದಾರೆ. ಹೋಗಲಿ ಪರವಾಗಿಲ್ಲ, ಗಣೇಶ ಅವರಿಬ್ರಿಗೂ ಒಳ್ಳೇದು ಮಾಡಲಿ, ಅವರಿಬ್ಬರಿಗೆಲ್ಲ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಅದಾದಮೇಲೆ ನಮ್ಮ ಮನೆಯವರು, ನಾವು, ಅವ್ರ ಫ್ರೆಂಡ್ಸು ಎಲ್ಲರೂ ಊಟ ಮಾಡ್ಕೊಬರೋದ, ಅಂದರೆ ದೇವ್ರ ಪ್ರಸಾದ ತಿನ್ಕೊಬರೋದ ಅಂತ ಬಂದ್ವಿ. ನಾವು ಅಲ್ಲಿಗೆ ಬಂದಾಗ ತರಕಾರಿ ಬಾತು ಮತ್ತು ಕೇಸರಿ ಬಾತ್ ಮಾಡಿದರು. ನನಗೆ ಕೇಸರಿ ಬಾತ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೂ ಕೇಸರಿ ಬಾತ್ ಇಷ್ಟ ಆಯಿತು. ಸರಿ ಆಯಿತು, ಮಜ್ಜಿಗೆ ಕುಡಿಯೋದ, ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆಯವ್ರು ಇಬ್ಬರೂ ಮಜ್ಜಿಗೆ ಕುಡಿದ್ವಿ. ನಾನು ಒಂದು ಲೋಟ ಕುಡಿದೆ, ನಮ್ಮ ಮನೆಯವ್ರು ತಣ್ಣಗೈತೆ ಅಂತ ಹೇಳ್ಬಿಟ್ಟು 1-2 ಲೋಟ ಮಜ್ಜಿಗೆ ಕುಡಿದ್ರು. ಸೊ ಅವ್ರು ವಿಡಿಯೋದಲ್ಲಿ ಹೇಳ್ತಾರೆ ನನ್ನ ತೋರಿಸೆ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು, ಸೊ ಇದು ರೋಡಲ್ಲಿ ನಿಂತ್ಕೊಂಡ್ರೆ ದೇವಸ್ಥಾನ ಅಲ್ಲಿ ಕಾಣಿಸುತ್ತೆ. ಅದರಿಂದ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಆಯಿತು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಮನೆಯವರಿಬ್ರೂ ಬೊಟ್ಟು ಇಕ್ಸ್ಕೊಂಡು ಸರಿ ಆಯಿತು. ನಮ್ಮ ಮನೆಯವರು ಮತ್ತೆ ತಿರ್ಗಿ ಅಲ್ಲಿ ಪ್ರಸಾದ ಮಾಡಿದರು. ಬಟ್ ನಮ್ಮ ಮನೆಯವರು ಅಲ್ಲಿ ಊಟ ಮಾಡಿದ್ದೀನಿ ಸಾಕು ಬೇಡ ಅಂದರು. ಬಟ್ ಅವರೆಲ್ಲ ಫೋರ್ಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು, ಕಾಳು ಸಾಂಬ್ರಲ್ವ, ಹಳ್ಳಿಗಳ ಕಡೆ ಕಾಳು ಸಾಂಬ್ರು ಅಂದರೆ ಇಷ್ಟ ಇರೋದಲ್ಲ. ಸೊ ಅದರಲ್ಲಿ ನಾನು ಸ್ವಲ್ಪ ತಿನ್ನೋದು ಅಂದ್ಬಿಟ್ಟು ತಿಂದ್ಬಿಟ್ಟು ಬಂದು ಕೊನೆಯಲ್ಲಿ ಈ ವಿಡಿಯೋ ಮಾಡಿದ್ವಿ. ಹಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.